ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರವಾದ ಕನಕಪುರ ತಾಲೂಕು ಕಚೇರಿಯಲ್ಲಿ ಕಳೆದ 6 ವರ್ಷದಿಂದ ನೌಕರನಲ್ಲದ ವ್ಯಕ್ತಿಗೆ ಅಕ್ರಮವಾಗಿ ಕೆಲಸ ಮಾಡಲು ಅವಕಾಶ ನೀಡಿರುವ ತಹಶೀಲ್ದಾರ್, ಉಪ ತಹಶೀಲ್ದಾರ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಕುಮಾರಸ್ವಾಮಿಯವರು ಆಗ್ರಹಿಸಿದ್ದಾರೆ. ತಾಲೂಕು ಕಚೇರಿಗೆ ಮುಂಭಾಗ ನೂರಾರು ರೈತರೊಡನೆ ಪ್ರತಿಭಟನೆ ನಡೆಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಕುಮಾರಸ್ವಾಮಿಯವರು ಮಾತನಾಡಿ, ಕನಕಪುರ ತಾಲೂಕು ತಹಶೀಲ್ದಾರ್ ಕಚೇರಿಯು ಸಾರ್ವಜನಿಕ, ಅದರಲ್ಲೂ ಮುಖ್ಯವಾಗಿ ರೈತರ ಪಾಲಿಗೆ ಅತ್ಯಂತ ಮಹತ್ವದ ಕಚೇರಿಯಾಗಿದೆ. ಪಹಣಿ, ಖಾತಾ, ಜಾತಿ, ಆದಾಯ ಪ್ರಮಾಣ ಪತ್ರ, ಕೃಷಿ ಸಂಬಂಧಿತ ದಾಖಲೆಗಳಿಗಾಗಿ ದಿನನಿತ್ಯ ನೂರಾರು ರೈತರು ಕಚೇರಿಗೆ ಅಲೆಯುತ್ತಾರೆ. ಆದರೆ ಪ್ರಸ್ತುತ ಕನಕಪುರ ತಾಲೂಕಿನ ತಹಶೀಲ್ದಾರ್, ಉಪ ತಹಶೀಲ್ದಾರ್ ಅವರು ಸರ್ಕಾರಿ ನೌಕರನಲ್ಲದ, ಯಾವುದೇ ನೇಮಕಾತಿ ಆದೇಶ ಹೊಂದಿರದ ಹೊರಗಿನ ವ್ಯಕ್ತಿಯೊಬ್ಬರಿಗೆ ಕಚೇರಿಯೊಳಗೆ ಕಂಪ್ಯೂಟರ್ ಕಡತಗಳನ್ನು ನಿರ್ವಹಿಸಲು ಸ್ವೀಕರಿಸಲು ಅಕ್ರಮವಾಗಿ ಅವಕಾಶ ಮಾಡಿಕೊಟ್ಟಿರುವುದು ಅಕ್ಷಮ್ಯ ಅಪರಾಧ. ಲೋಕಾಯುಕ್ತ ದಾಳಿಯಲ್ಲಿ ವಿನಯ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಆಡಳಿತ ವ್ಯವಸ್ಥೆ ಹೀಗಾದರೆ ರಾಜ್ಯದ ಗತಿಯೇನು? ರೈತರಿಂದ ಲಂಚ ವಸೂಲಾತಿಗಳ ಬಗ್ಗೆ ದೂರು ಕೇಳಿಬರುತ್ತಿದೆ. ದಾಖಲಾತಿಗಳ ಸುರಕ್ಷತೆ ಎಲ್ಲಿದೆ? ಮುಖ್ಯ ದಾಖಲೆಗಳು ಅನಧಿಕೃತ ವ್ಯಕ್ತಿಯ ಕೈಗೆ ಸಿಕ್ಕರೆ ದುರ್ಬಳಕೆಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ತಾಲೂಕು ಕಚೇರಿಗೆ ಬೀಗ ಜಡಿಯುವುದು ನಿಶ್ಚಿತ ಎಂದು ತಿಳಿಸಿದರು. ನಂತರ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ದೂರನ್ನು ಎಸಿ ಬಿಸ್ನೋಯ್ ರವರ ಮೂಲಕ ಮನವಿಯನ್ನು ಕೊಡಲಾಯಿತು. ಮನವಿ ಸ್ವೀಕರಿಸಿದ ಬಿಸ್ನೋಯ್ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಚಾಲಕರಾದ ಚೀಲೂರು ಮುನಿರಾಜು, ಹೋರಾಟಗಾರರಾದ ಸ್ಟುಡಿಯೋ ಚಂದ್ರು, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಪುಟ್ಟಮಾದೇಗೌಡ, ಜಿಲ್ಲಾ ಕಾರ್ಯದರ್ಶಿ ಕುಮಾರ್, ಮುಖಂಡರುಗಳಾದ ಶಿವರಾಜ್, ರವಿಕುಮಾರ್, ರಂಗಪ್ಪ, ರಾಘವೇಂದ್ರ, ಮಲ್ಲಪ್ಪ, ಕೆಂಪಣ್ಣ ಮುಂತಾದವರು ಭಾಗವಹಿಸಿದ್ದರು. ಏನು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಕನಕಪುರ ತಾಲೂಕು ಕಚೇರಿನಲ್ಲಿ ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ರೆಕಾರ್ಡ್ ರೂಮ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ವಿನಯ್ ಅಂತ ವ್ಯಕ್ತಿ ಇರ್ತಾನೆ. ಆ ವಿನಯ್ ಪೂರ್ವಪರವನ್ನು ವಿಚಾರಿಸಿದಾಗ ದೂರು ಬಂದಿರ್ತದೆ. ಲೋಕಾಯುಕ್ತರಿಗೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು, ಸಾರ್ವಜನಿಕರು ಮೌಖಿಕವಾಗಿ ದೂರನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಬಂದಾಗ ವಿಚಾರಿಸಿದಾಗ ಈ ವ್ಯಕ್ತಿ ಸರ್ಕಾರಿ ನೌಕರನೇ ಅಲ್ಲ, ಆದರೆ 6 ವರ್ಷದಿಂದನೂ ಕೂಡ ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದ. ಇದು ಭಾಳ ಗಂಭೀರವಾಗಿ ಅವರು ಕೂಡ ಪರಿಗಣಿಸಿ ಈ ತಹಸೀಲ್ದಾರರನ್ನ, ಎಲ್ಲ ಅಧಿಕಾರಿಗಳನ್ನು ಕೇಳಿದಾಗ ತಹಸೀಲ್ದಾರರು ನನಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಆರಿಕೆ ಉತ್ತರವನ್ನು ಹೇಳ್ತಾರೆ. ನಾನು ಇವತ್ತು ಈ ಕ್ಷೇತ್ರದ ಶಾಸಕರು, ಈ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ, ನಿಮ್ಮ ಸ್ವಕ್ಷೇತ್ರದಲ್ಲೇ ಕಂದಾಯ ಇಲಾಖೆಯ ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದರೆ ಇನ್ನು ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಯಾವ್ಯಾವ ಪರಿಸ್ಥಿತಿ ಇದೆ? ದಾಖಲಾತಿಗಳು ಇರ್ತಕ್ಕಂಥ ರೂಮ್ ಏನಿದೆ, ಆ ಕೊಠಡಿ ಏನಿದೆ, ಆ ಕೊಠಡಿ ಒಳಗಡೆ ಸರ್ಕಾರಿ ಅಲ್ಲದ ವ್ಯಕ್ತಿ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ ಕಾನೂನಲ್ಲಿ. ಮತ್ತು ಕೊಡ್ತಕ್ಕಂಥ ದಾಖಲಾತಿಗಳಿಗೆ ಸರ್ಟಿಫೈ ಮಾಡಬೇಕು. ಅದನ್ನು ಸರ್ಕಾರಿ ನೌಕರ ಆಗಿದ್ದರೆ ಮಾತ್ರ ಸಿಗ್ನೇಚರನ್ನು ಮಾಡಬೇಕು. ಅಲ್ಲದ ವ್ಯಕ್ತಿ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಕೂಡ ಅಮಾನ್ಯವಾಗ್ತವೆ. ಇದುವರೆಗೆ ಕೂಡ ಸಾವಿರಾರು ಲಕ್ಷಾಂತರ ದಾಖಲಾತಿಗಳು 6 ವರ್ಷದಿಂದ ಕೋರ್ಟ್ಗೆ ಹೋಗಿದ್ದಾವೆ, ಹೈಕೋರ್ಟ್ಗೆ ಹೋಗಿದ್ದಾವೆ, DC ಕೋರ್ಟ್ಗೆ ಹೋಗಿದ್ದಾವೆ, ತಹಸೀಲ್ದಾರ್ ಕೋರ್ಟ್ಗೆ ಹೋಗಿದ್ದಾವೆ, ಮತ್ತು AC ಕೋರ್ಟಲ್ಲೂ ಕೂಡ ವಿಚಾರಣೆಗಳು ನಡೀತಿರ್ತಂಥ ಸಂದರ್ಭದಲ್ಲಿ ಭೂವ್ಯಾಜ್ಯಗಳು, ಈ ಎಲ್ಲ ದಾಖಲಾತಿಗಳನ್ನು ಈ ವ್ಯಕ್ತಿ ಸೈನ್ ಮಾಡಿಕೊಟ್ಟಿರ್ಬೇಕಾದ್ರೆ ಅದು ಅಥೆಂಟಿಕ್ಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಕೈವಾಡದಿಂದ ಆ ವ್ಯಕ್ತಿ ಒಳಗಡೆ ಇದ್ನ, ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳಿಗೆ ಬೇಕಾದಂಥ ದಾಖಲಾತಿಗಳನ್ನು ತೆಗೆದುಕೊಡೋಕ್ಕೋಸ್ಕರನೇ ಇಲ್ಲಿ ಯಾರ ಪ್ರಭಾವಿ ರಾಜಕಾರಣಿಗಳೇನಾದರೂ ಅವನ್ನ ರೆಕಾರ್ಡ್ ರೂಮ್ನಲ್ಲಿ ಇರಿಸಿದ್ರ ಒತ್ತಡದಿಂದ, ಅಥವಾ ತಹಸೀಲ್ದಾರರಿಗೆ ಗೊತ್ತಿದ್ದು ಇದ್ನ, ಗೊತ್ತಿಲ್ಲದೆ ಇದ್ನ, ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಮೊದಲಿಗೆ ತಹಸೀಲ್ದಾರರು ಸಂಬಂಧಪಟ್ಟಂಥ ಉಪ ತಹಸೀಲ್ದಾರರನ್ನ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಿ ಒಂದು ಕಮಿಟಿಯನ್ನು ಮಾಡಿ ತ್ವರಿತವಾಗಿ ಇದು ತನಿಖೆ ಆಗಬೇಕು, ಸತ್ಯಾಸತ್ಯತೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಅಂತಕ್ಕಂಥದ್ದು ನನ್ನ ಗಂಭೀರವಾದಂಥ ಒಂದು ಹೇಳಿಕೆ.